ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಇವತ್ತು ರಾಯರನ್ನ ನೆನೆಯೋಣ. ಗುರುವಾರ ಆಗಿರೋದ್ರಿಂದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ನಂಬಿದವ್ರನ್ನ ಕೈ ಬಿಡೋದಿಲ್ಲ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಮಕರ ರಾಶಿಯವರೇ, ಈ ದಿನ ನಾನು ಹೇಳುತ್ತಿರುವ ಮಾತುಗಳು ನಿಮ್ಮ ಇಡೀ ವರ್ಷದ ಭವಿಷ್ಯವನ್ನೇ ಬದಲಾಯಿಸುವ ಅಗಾಧ ಶಕ್ತಿ ಹೊಂದಿದೆ. ನಾಳೆಯಿಂದ ಅಂದರೆ ನಾಳೆ ಜೂನ್ 11ನೇ ತಾರೀಕಿನಿಂದ ಅಂದರೆ 12ನೇ ತಾರೀಕಿನಿಂದ 11 ಮತ್ತು 12ನೇ ತಾರೀಕು 2026ರಿಂದ 2016 2026ರವರೆಗಿನ 4 ದಿನಗಳ ನಿಮಗೆ ಕೇವಲ ಸಾಮಾನ್ಯ ದಿನಗಳಲ್ಲ. ಇದು ನಿಮ್ಮ ಬದುಕಿನ ಅಗ್ನಿ ಪರೀಕ್ಷೆ ಮತ್ತು ಅದೇ ಸಮಯದಲ್ಲಿ ನೀವು ಪಡೆಯಲಿರುವ ಒಂದು ಮಹಾ ಗೆಲುವಿನ ಮುನ್ನುಡಿ. ಬ್ರಹ್ಮಾಂಡದಲ್ಲಿ ಗ್ರಹಗಳ ಚಲನೆ ನಾಳೆಯಿಂದ ಅಂದರೆ 2012ರಿಂದ 13, 14, 15 ಮತ್ತು 16 ತಾರೀಕಿನವರೆಗಿನ ಭವಿಷ್ಯ ಹೇಳ್ತಾ ಇದ್ದೇನೆ. ಇಂತಹ ಭೀಕರ ತಿರುವು ಪಡೆಯುತ್ತಿದೆ ಎಂದರೆ ಇಷ್ಟು ದಿನ ನಿಮ್ಮ ಬೆನ್ನು ಹಿಂದೆ ಯಾರು ಕತ್ತಿ ಮಸೆಯುತ್ತಿದ್ದರೋ, ಯಾರು ನಿಮ್ಮನ್ನು ವಸ್ತುವಂತೆ ಬಳಸಿಕೊಳ್ಳುತ್ತಿದ್ದರೋ ಆ ಎಲ್ಲ ನಕಲಿ ಮುಖವಾಡಗಳು ನಾಳೆಯಿಂದ ಒಂದೊಂದಾಗಿ ಕಳಚಲಿದೆ. ಈ ವಿಡಿಯೋದ ಪ್ರತಿಯೊಂದು ಸೆಕೆಂಡ್ ಕೂಡ ನಿಮ್ಮ ಭವಿಷ್ಯದ ಕನ್ನಡಿಯಾಗಿದೆ. ನಿಮ್ಮ ಬದುಕಿನ ಕಟು ಸತ್ಯವನ್ನು ಎದುರಿಸುವ ಮತ್ತು ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿರುವವರನ್ನು ಗುರುತಿಸುವ ಧೈರ್ಯವಿದ್ದರೆ ಮಾತ್ರ ಮುಂದಿನ ಮಾತುಗಳನ್ನು ಕೇಳಿ. ಅದಕ್ಕಿಂತ ಮೊದಲು ಜೈ ಶನಿದೇವ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮಕರ ರಾಶಿಯವರಾದ ನೀವು ಕರ್ಮ ಫಲದಾತ, ನ್ಯಾಯಾಧೀಶ, ಕಾಲಪುರುಷ ಮತ್ತು ಶಿಸ್ತಿನ ದೇವತೆಯಾದ ಸಾಕ್ಷಾತ್ ಶನಿದೇವರ ಆಳ್ವಿಕೆಗೆ ಒಳಪಟ್ಟವರು. ಭೂಮಿ ತತ್ವವನ್ನು ಹೊಂದಿರುವ ನೀವು ಅತ್ಯಂತ ಸ್ಥಿರವಾದ, ಗಂಭೀರವಾದ ಮತ್ತು ಜವಾಬ್ದಾರಿಯುತ ವ್ಯಕ್ತಿತ್ವವನ್ನು ಹುಟ್ಟಿನಿಂದಲೇ ಪಡೆದು ಬಂದಿದ್ದೀರಿ. ನೀವು ಗಾಳಿಯಲ್ಲಿ ತೇಲುವವರಲ್ಲ, ಬದಲಾಗಿ ವಾಸ್ತವದ ನೆಲದ ಮೇಲೆ ಗಟ್ಟಿಯಾಗಿ ಕಾಲೂರಿ ನಿಲ್ಲುವವರು. ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ, ಎಷ್ಟೇ ಕಷ್ಟಗಳು ಎದುರಾದರೂ ಮುಖದಲ್ಲಿ ಸಣ್ಣ ನಗು ಬೀರುತ್ತಾ ಒಳಗೆಲ್ಲೋ ಆಳದಲ್ಲಿ ತಮ್ಮ ನೋವನ್ನು ಬಚ್ಚಿಟ್ಟುಕೊಂಡು ಮುನ್ನಡೆಯುವ ಅದ್ಭುತವಾದ ಸಹನಶೀಲತೆ ನಿಮ್ಮ ರಕ್ತದಲ್ಲೇ ಹರಿಯುತ್ತಿದೆ. ಆದರೆ ಮಕರ ರಾಶಿಯವರೇ, ನಿಮ್ಮ ಈ ಅದ್ಭುತವಾದ ಗುಣವೇ ನಿಮಗೆ ಶಾಪವಾಗಿ ಪರಿಣಮಿಸಿರುವುದು. ಮಿತಿಮೀರಿದ ಜವಾಬ್ದಾರಿಯನ್ನು ನಿಮ್ಮ ಹೆಗಲ ಮೇಲೆ ಎಳೆದುಕೊಳ್ಳುವುದು ಹೌದು. ನಿಮ್ಮ ಕುಟುಂಬದ, ನಿಮ್ಮ ಒಡ ಹುಟ್ಟಿದವರ, ನಿಮ್ಮ ಸ್ನೇಹಿತರ ಹಾಗೂ ನೀವು ಕೆಲಸ ಮಾಡುವ ಸಂಸ್ಥೆಯ ಪ್ರತಿಯೊಂದು ಜವಾಬ್ದಾರಿಯನ್ನು ನೀವೇ ವಹಿಸಿಕೊಳ್ಳುತ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನನ್ನನ್ನೇ ನಂಬಿಕೊಂಡಿರುವವರು ಯಾವತ್ತೂ ಕಷ್ಟಪಡಬಾರದು, ಅವರು ಸದಾ ನೆಮ್ಮದಿಯಾಗಿರಲಿ ಎಂಬ ಏಕೈಕ ಉದ್ದೇಶದಿಂದ ನಿಮ್ಮ ಸ್ವಂತ ಯೌವನ, ನಿಮ್ಮ ಸ್ವಂತ ಕನಸುಗಳು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನೇ ನೀವು ನಿರ್ದಾಕ್ಷಿಣ್ಯವಾಗಿ ಬಲಿ ಕೊಡುತ್ತೀರಿ. ನೀವು ಒಂದು ರೀತಿಯಲ್ಲಿ ಹೆಮ್ಮರದ ಹಾಗೆ. ಬೇರೆಯವರಿಗೆ ನೆರಳು, ಹಣ್ಣು, ಆಶ್ರಯ ನೀಡಲು ನಿಮ್ಮನ್ನು ನೀವೇ ಬಿಸಿಲಿನಲ್ಲಿ ಬೇಯಿಸಿಕೊಳ್ಳುತ್ತೀರಿ. ಆದರೆ ಬೇರೆಯವರ ಕಷ್ಟವನ್ನು ನಿಮ್ಮದೆಂದು ಭಾವಿಸಿ ಪದೇ ಪದೇ ನಿಮ್ಮನ್ನು ನೀವೇ ಸವೆಸಿಕೊಳ್ಳುತ್ತಿರುವುದು ಯಾರಿಗಾದರೂ ಅರ್ಥವಾಗುತ್ತಿದೆಯೇ? ಖಂಡಿತ ಇಲ್ಲ. ಯಾರಾದರೂ ನಿಮ್ಮ ಬಳಿ ಬಂದು ಆಡುತ್ತಾ ತಮ್ಮ ಕಷ್ಟಗಳನ್ನು ತೋಡಿಕೊಂಡರೆ ಸಾಕು, ಹೊರಗಡೆ ನೀವು ಎಷ್ಟೇ ಕಠಿಣವಾಗಿ ಗಂಭೀರವಾಗಿ ಕಂಡರೂ ನಿಮ್ಮ ಒಳಗಿರುವ ಕರುಣಾಮಯಿ ಹೃದಯ ತಕ್ಷಣವೇ ಸ್ಪಂದಿಸುತ್ತದೆ. ಸ್ನೇಹಿತರೆ, ಅಯ್ಯೋ ಪಾಪ, ಅವರು ಎಂತಹ ಸಂಕಷ್ಟದಲ್ಲಿದ್ದಾರಲ್ಲ ಎಂದು ಮರುಗಿ ನಿಮ್ಮ ಸ್ವಂತ ಕೆಲಸಗಳನ್ನು, ನಿಮ್ಮ ಆರೋಗ್ಯವನ್ನು, ನಿಮ್ಮ ಕುಟುಂಬದ ಸಮಯವನ್ನು ಸಂಪೂರ್ಣವಾಗಿ ಬದಿಗೊತ್ತಿ ಅವರ ನೆರವಿಗೆ ಹೋಗುತ್ತೀರಿ. ನಿಮ್ಮ ಜೇಬಿನಲ್ಲಿ ಹಣವಿಲ್ಲದಿದ್ದರೂ ಬೇರೆಯವರ ಬಳಿ ಸಾಲ ಮಾಡಿಯಾದರೂ ಅವರಿಗೆ ಆರ್ಥಿಕ ಸಹಾಯ ಮಾಡುತ್ತೀರಿ. ನಿಮ್ಮ ಅಮೂಲ್ಯವಾದ ಸಮಯ, ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಶ್ರಮ ಎಲ್ಲವನ್ನು ಅವರಿಗಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದಾರಿ ಎರೆಯುತ್ತೀರಿ. ನಿಮ್ಮ ಬಳಿ ಬಂದು ನಿಂತವರಿಗೆಲ್ಲ ಇಲ್ಲ ಎನ್ನುವ ಪದ ನಿಮ್ಮ ನಿಘಂಟಿನಲ್ಲಿ ಇಲ್ಲ. ಆದರೆ ಸ್ವಲ್ಪ ಯೋಚಿಸಿ ನೋಡಿ ಮಕರ ರಾಶಿಯವರೇ, ಈ ಸಮಾಜ ಕೃತಜ್ಞ ಕಲಿಯುಗ ನಿಮಗೆ ಪ್ರತಿಯಾಗಿ ಕೊಟ್ಟಿದ್ದೇನು? ಒಮ್ಮೆ ಹಿಂತಿರುಗಿ ನಿಮ್ಮ ಗತಕಾಲವನ್ನು ಅವಲೋಕಿಸಿ. ನೀವು ಯಾರಿಗಾಗಿ ನಿಮ್ಮ ಹಗಲು ರಾತ್ರಿಗಳನ್ನು ಒಂದೇ ಮಾಡಿ, ನಿಮ್ಮ ಬೆವರು ಸುರಿಸಿ, ನಿಮ್ಮ ನಿದ್ದೆ ಕೆಡಿಸಿಕೊಂಡು ಕಷ್ಟಪಟ್ಟಿರಿ? ಅವರು ತಮ್ಮ ಕೆಲಸ ಮುಗಿದ ತಕ್ಷಣ, ತಮ್ಮ ಬೇಳೆ ಬೆಂದ ತಕ್ಷಣ ನಿಮ್ಮನ್ನು ಕಸದಂತೆ ಬಿಸಾಡಿದರು. ನೀವು ಕಟ್ಟಿದ ಸಾಮ್ರಾಜ್ಯದಲ್ಲಿ ನೀವು ಬೆಳೆಸಿದ ವ್ಯಕ್ತಿಗಳು ಇಂದು ರಾರಾಜಿಸುತ್ತಿದ್ದಾರೆ. ಆ ಯಶಸ್ಸಿನ ಸಂಪೂರ್ಣ ಕ್ರೆಡಿಟ್ ಅನ್ನು ತಾವೇ ಪಡೆದುಕೊಂಡು ನಿಮ್ಮನ್ನು ಮೂಲೆಗುಂಪು ಮಾಡಿದ್ದಾರೆ. ನೀವು ಅವರ ಏಳಿಗೆಗೆ ಏಣಿಯಾದಿರಿ, ಆದರೆ ಅವರು ಮೇಲೇರಿದ ತಕ್ಷಣ ಆ ಏಣಿಯನ್ನೇ ಒದ್ದರು. ಇಷ್ಟು ಮಾತ್ರವಲ್ಲ, ನೀವು ಮಾಡಿದ ತ್ಯಾಗವನ್ನು, ನೀವು ಅವರಿಗಾಗಿ ಬಿಟ್ಟುಕೊಟ್ಟ ಅವಕಾಶಗಳನ್ನು ಅರ್ಥ ಮಾಡಿಕೊಳ್ಳುವ ಕನಿಷ್ಠ ಕೃತಜ್ಞತೆಯೂ ಅವರಿಗಿಲ್ಲ.
ಬದಲಾಗಿ ನಿಮ್ಮ ಶಿಸ್ತು, ನಿಮ್ಮ ನೇರ ನುಡಿ ಮತ್ತು ನಿಯಮಬದ್ಧ ಜೀವನವನ್ನೇ ಮುಂದಿಟ್ಟುಕೊಂಡು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಲು ಶುರು ಮಾಡಿದರು. ನೀವು ಸ್ವಲ್ಪ ಕಟ್ಟುನಿಟ್ಟಾಗಿ ಮಾತನಾಡಿದರೆ ನಿಮ್ಮನ್ನೇ ಒಬ್ಬ ಕಠೋರ, ಅಹಂಕಾರಿ, ಸ್ವಾರ್ಥಿ ಅಥವಾ ಕಲ್ಲಿನ ಹೃದಯದ ವ್ಯಕ್ತಿಯಾಗಿ ಸಮಾಜದ ಮುಂದೆ ಬಿಂಬಿಸಿದರು. ಈ ನೋವು, ಈ ಒಂಟಿತನ, ದ್ರೋಹದ ಬೇಗೆ ನಿಮ್ಮನ್ನು ದಿನನಿತ್ಯ ಒಳಗೊಳಗೆ ಸುಡುತ್ತಿದೆ ಅಲ್ಲವೇ? ರಾತ್ರಿ ಮಲಗಿದಾಗ ನೀವು ಯಾರಿಗೋ ಮಾಡಿದ ಉಪಕಾರಗಳು, ಅವರಿಗಾಗಿ ನೀವು ಕಳೆದುಕೊಂಡ ಅಮೂಲ್ಯ ಅವಕಾಶಗಳು ಮತ್ತು ಅದಕ್ಕೆ ಪ್ರತಿಯಾಗಿ ಅದರಿಂದ ನಿಮಗೆ ಸಿಕ್ಕ ತಿರಸ್ಕಾರ, ಅವಮಾನಗಳು ನಿಮ್ಮ ಕಣ್ಣ ಮುಂದೆ ಚಲನಚಿತ್ರದಂತೆ ಬಂದು ನಿದ್ದೆ ಮರೆಯಾಗುತ್ತಿದೆ, ಹೌದಲ್ವಾ ಸ್ನೇಹಿತರೆ? ನಾನು ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ. ನನ್ನ ಪಾಡಿಗೆ ನಾನು ಬೆವರು ಸುರಿಸಿ ಪ್ರಾಮಾಣಿಕವಾಗಿ ದುಡಿದಿದ್ದೇನೆ. ಯಾರ ಅನ್ನಕ್ಕೂ ನಾನು ಕಣ್ಣು ಹಾಕಿಲ್ಲ. ಆದರೂ ಭಗವಂತ ನನಗೆ ಯಾಕೆ ಈ ಕಠಿಣ ಶಿಕ್ಷೆ ನೀಡುತ್ತಿದ್ದಾನೆ ಎಂದು ನೂರಾರು ಬಾರಿ ದೇವರ ಕೋಣೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಹತ್ತಿದ್ದೀರಿ. ನಿಮ್ಮ ಪ್ರಾಮಾಣಿಕತೆಗೆ ಬೆಲೆಯೇ ಇಲ್ಲವೇ ಎಂದು ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಂಡಿದ್ದೀರಿ. ಆದರೆ ಮಕರ ರಾಶಿಯವರೇ, ದಯವಿಟ್ಟು ಇನ್ನೆಂದಿಗೂ ಕಣ್ಣೀರು ಹಾಕಬೇಡಿ. ನಿಮ್ಮ ಆಳುವ ಸಮಯ ಮುಕ್ತಾಯವಾಗಿದೆ. ನಿಮ್ಮ ಈ ಪ್ರತಿಯೊಂದು ಹನಿ ಕಣ್ಣೀರಿಗೆ, ನಿಮ್ಮ ಈ ಸುದೀರ್ಘ ಮೌನಕ್ಕೆ, ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನಕ್ಕೂ ಬಡ್ಡಿ ಸಮೇತ ಉತ್ತರ ಕೊಡುವ ಪ್ರಕೃತಿಯೇ ನಿಮಗೆ ನ್ಯಾಯ ಒದಗಿಸುವ ದೈವಿಕ ಸಮಯ ಮುಂಬರುವ ಜೂನ್ 11ರಿಂದಲೇ ಶುರುವಾಗುತ್ತಿದೆ. ಅಂದರೆ ಇಂದಿನಿಂದ ಶುರುವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಖರವಾದ ಮತ್ತು ಸುದೀರ್ಘವಾದ ಲೆಕ್ಕಾಚಾರಗಳ ಪ್ರಕಾರ ಜೂನ್ 11ನೇ ತಾರೀಕಿನಿಂದ ನಿಮ್ಮ ರಾಶಿಯ ಮೇಲೆ ನಡೆಯುವ ಗ್ರಹಗಳ ಸಂಚಾರ ನಿಮ್ಮನ್ನು ಅದ್ಭುತವಾದ, ಯಾರು ಊಹಿಸಲಾಗದ ಎತ್ತರಕ್ಕೆ ಕೊಂಡೊಯ್ಯಲಿದೆ. ಬ್ರಹ್ಮಾಂಡದ ಅಗೋಚರ ಶಕ್ತಿ, ಸ್ವಂತ ಕರ್ಮ ಫಲದಾತ ಶನಿದೇವರ ಕೃಪಾ ಕಟಾಕ್ಷ ಸಂಪೂರ್ಣವಾಗಿ 100% ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದೆ. ಶನಿದೇವರು ಎಂದರೆ ಕೇವಲ ಕಷ್ಟ ಕೊಡುವವನಲ್ಲ, ಆತ ಅಗ್ನಿ ಪರೀಕ್ಷೆ ಮಾಡಿ ಚಿನ್ನವನ್ನು ಶುದ್ಧೀಕರಿಸುವ ಅಕ್ಕಸಾಲಿಗನಿದ್ದಂತೆ. ಇಷ್ಟು ದಿನ ನಿಮ್ಮನ್ನು ಪರೀಕ್ಷಿಸಿದ ಆ ಶಕ್ತಿ ಈಗ ನೀವು ಬಿತ್ತಿದ ಒಳಿತಿನ ಬೆಳೆಯ ಫಲವನ್ನು ಉಳಿಸಲು ಸಿದ್ಧವಾಗಿದೆ. ಜೂನ್ 11ರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಸುವರ್ಣ ಅಧ್ಯಾಯದ ಬಾಗಿಲು ತೆರೆಯಲಿದೆ. ಆದರೆ ಈ ಯಶಸ್ಸಿನ ಹಾದಿಯಲ್ಲಿ ನೀವು ಅತ್ಯಂತ ಎಚ್ಚರದಿಂದಿರಬೇಕಾದ ಮಹತ್ವದ ಸಂಗತಿಯೊಂದಿದೆ. ಜೂನ್ 8ನೇ ತಾರೀಕಿನ ದಿನ ಮತ್ತು ಆಸುಪಾಸಿನ ದಿನಗಳಲ್ಲಿ ನೀವು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಜಾಗೃತರಾಗಿರಬೇಕು. ಯಾಕೆಂದರೆ ನಿಮ್ಮ ಅದೃಷ್ಟ ಬದಲಾಗುತ್ತಿರುವ, ನಿಮ್ಮ ಶಕ್ತಿ ಮತ್ತು ಪ್ರಭಾವ ಹೆಚ್ಚಾಗುತ್ತಿರುವುದನ್ನು ಪ್ರಾಣಿಗಳಿಗಿಂತಲೂ ಸೂಕ್ಷ್ಮವಾಗಿ ಗ್ರಹಿಸುವ ನಿಮ್ಮ ಸುತ್ತಲಿನ ಶತ್ರುಗಳು ಹೊಸ ರೂಪದಲ್ಲಿ, ಹೊಸ ವೇಷದಲ್ಲಿ ನಿಮ್ಮ ಮುಂದೆ ಬರುತ್ತಾರೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ಆಫೀಸ್ನಲ್ಲಿ ಅಥವಾ ನಿಮ್ಮ ಕುಟುಂಬದ ಆಪ್ತ ವಲಯದಲ್ಲಿ ಇರುವ ಕಟ್ಟುಪಾಡು ಜನಗಳು ಅವರು ನಿಮ್ಮ ಸ್ವಂತ ರಕ್ತ ಸಂಬಂಧಿಗಳೇ ಆಗಿರಬಹುದು ಅಥವಾ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ತುತ್ತನ್ನು ಹಂಚಿ ತಿಂದ ಸ್ನೇಹಿತರೇ ಆಗಿರಬಹುದು. ಅವರು ದಿಢೀರನೆ ನಿಮ್ಮ ಬಳಿ ಬಹಳ ವಿನಯದಿಂದ, ಪ್ರೀತಿಯಿಂದ ಬರುತ್ತಾರೆ. ಆತ ಅಥವಾ ಆಕೆ ಬಂದು ಕೃತಕವಾದ ಮುಖಭಾವ ಹೊತ್ತು ತನ್ನ ಕಷ್ಟಗಳನ್ನು ನಿಮ್ಮ ಮುಂದೆ ಹೇಳಿಕೊಳ್ಳುತ್ತಾರೆ. ನಿಮ್ಮನ್ನು ಹೊಗಳಿ ಆಕಾಶಕ್ಕೆ ಏರಿಸುತ್ತಾರೆ. ನೋಡು, ನೀನಿಲ್ಲದಿದ್ದರೆ ನನ್ನ ಕೆಲಸವಾಗುವುದಿಲ್ಲ. ನಿನ್ನನ್ನು ಜವಾಬ್ದಾರಿಯುತರು ಮತ್ತು ಬುದ್ಧಿವಂತರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನೀನೇ ನನ್ನ ಪಾಲಿನ ದೇವರು ಎಂದು ನಿಮ್ಮ ಮುಂದೆ ಕಣ್ಣೀರು ಹಾಕುವ ಬಹುದೊಡ್ಡ ನಾಟಕವಾಡುತ್ತಾರೆ. ಆದರೆ ಎಚ್ಚರ, ಮಕರ ರಾಶಿಯವರ ಗ್ರಹಗತಿಗಳು ಸ್ಪಷ್ಟವಾಗಿ ಮತ್ತು ಕಟ್ಟುನಿಟ್ಟಾಗಿ ಎಚ್ಚರಿಸುತ್ತಿವೆ. ಇದು ನಿಮ್ಮನ್ನು ಭಾವನಾತ್ಮಕವಾಗಿ, ಎಂದರೆ ಎಮೋಷನಲ್ ಆಗಿ ಬ್ಲಾಕ್ಮೇಲ್ ಮಾಡಲು ಅವರು ಹೆಣೆದಿರುವ ಬಹುದೊಡ್ಡ ಬಲೆ. ಆ ವ್ಯಕ್ತಿಗೆ ನಿಮ್ಮ ಮೇಲಿನ ನಿಜವಾದ ಪ್ರೀತಿಯಿಂದಲೋ ಅಥವಾ ನಿಮ್ಮ ಮೇಲಿನ ಕಾಳಜಿಯಿಂದಲೋ ಖಂಡಿತ ಬಂದಿಲ್ಲ. ಬದಲಾಗಿ ನಿಮ್ಮ ಅದೃಷ್ಟವನ್ನು, ನಿಮ್ಮ ಶ್ರಮವನ್ನು, ನಿಮ್ಮ ಬಳಿ ಇರುವ ಹಣವನ್ನು, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಮತ್ತೊಮ್ಮೆ ಸುಲಿಗೆ ಮಾಡಲು ಕಸಿದುಕೊಳ್ಳಲು ಬಂದಿದ್ದಾನೆ. ಜೂನ್ 11ರಿಂದ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಹಣವನ್ನು ಸಾಲವಾಗಿ ಕೊಡಬಾರದು. ಜಾಮೀನು ನಿಲ್ಲಬಾರದು. ಬೇರೆಯವರ ಜವಾಬ್ದಾರಿಯನ್ನು, ಬೇರೆಯವರ ತಲೆನೋವನ್ನು ದಯವಿಟ್ಟು ನಿಮ್ಮ ತಲೆಗೆ ಎಳೆದುಕೊಳ್ಳಬಾರದು. ಒಂದು ವೇಳೆ ನೀವು ನಿಮ್ಮ ಹಳೆಯ ಅಭ್ಯಾಸದಂತೆ ಕರುಣೆ ತೋರಿ ಸಹಾಯ ಮಾಡಲು ಹೋದರೆ ಆ ವ್ಯಕ್ತಿ ನಿಮ್ಮ ಶ್ರಮವನ್ನು ಮತ್ತೊಮ್ಮೆ ಸಂಪೂರ್ಣವಾಗಿ ಹೀರಿಕೊಳ್ಳುತ್ತಾನೆ ಮತ್ತು ಕೆಲಸ ಮುಗಿದ ತಕ್ಷಣ ಮತ್ತೆ ನಿಮ್ಮನ್ನು ನಿರ್ದಾಕ್ಷಿಣ್ಯವಾಗಿ ಬೀದಿಗೆ ತಳ್ಳಿ ಕಡೆಗಣಿಸುತ್ತಾನೆ. ಜೂನ್ 11ರಿಂದ 5 ದಿನಗಳು ನಿಮ್ಮ ಪಾಲಿಗೆ ಕೇವಲ ಯಶಸ್ಸಿನ ದಿನಗಳಲ್ಲ. ಇದು ನಿಮ್ಮ ಬದುಕಿನ, ನಿಮ್ಮ ಅಸ್ತಿತ್ವದ ಸಂಪೂರ್ಣ ಪುನರುತ್ಥಾನದ ಸಮಯ. ನಿನ್ನೆವರೆಗೂ ಒಂಟಿತನದಿಂದ, ಜವಾಬ್ದಾರಿಯ ಅತಿಯಾದ ಭಾರದಿಂದ ಕೊರಗುತ್ತಿದ್ದ ನೀವು ಈ ದಿನದಿಂದ ನಿಮ್ಮ ಮುಖದಲ್ಲಿ ಒಂದು ಹೊಸ ತೇಜಸ್ಸು, ನಿಮ್ಮ ಆಲೋಚನೆಯಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಮತ್ತು ನಿಮ್ಮ ನಡವಳಿಕೆಯಲ್ಲಿ ಯಾರೂ ಅಲುಗಾಡಿಸಲಾಗದ ಹೊಸ ಆತ್ಮವಿಶ್ವಾಸ ಮೂಡುವುದನ್ನು ನೀವೇ ಸ್ವತಃ ಅನುಭವಿಸುತ್ತೀರಿ. ಯಾರು ಸಭೆಯ ಮಧ್ಯೆ ನಿಮ್ಮನ್ನು ಹೀಯಾಳಿಸಿದ್ದರೋ, ಯಾರು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸಿ ನಿಮ್ಮ ಕಠಿಣ ಪರಿಶ್ರಮವನ್ನು ಕಡೆಗಣಿಸಿದ್ದರೋ, ಯಾರು ನಿಮ್ಮ ಬೆನ್ನ ಹಿಂದೆ ಅಪಹಾಸ ಮಾಡಿದ್ದೀರೋ ಅವರ ಮುಂದೆ ನೀವು ಒಬ್ಬ ವಿಜೇತನಂತೆ, ಸಕಲ ಸೈನ್ಯವನ್ನು ಗೆದ್ದು ಬಂದ ಒಬ್ಬ ಸಾಮ್ರಾಟನಂತೆ
ಎದ್ದು ನಿಲ್ಲುವ ಕಾಲವಿದು. ನಿಮ್ಮ ಕಣ್ಣಿಗೆ ಕಟ್ಟಿದ ಅಜ್ಞಾನದ ಕರುಣೆಯ ಕುರುಡು ನಂಬಿಕೆಯ ಪಟ್ಟಿ ಕಳಚಲಿದೆ. ಯಾರು ನಿಮ್ಮವರು, ಯಾರು ನಿಮ್ಮನ್ನು ಕೇವಲ ತಮ್ಮ ಅಗತ್ಯಕ್ಕಾಗಿ ಮತ್ತು ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎನ್ನುವ ಸತ್ಯ ಮುಂಜಾನೆಯ ಸೂರ್ಯನಷ್ಟೇ ಸ್ಪಷ್ಟವಾಗಿ ನಿಮ್ಮ ಕಣ್ಣ ಮುಂದೆ ಬಂದು ನಿಲ್ಲುತ್ತದೆ. ಮನೆಯೊಳಗೆ ಇದ್ದುಕೊಂಡೇ ಬೆನ್ನಿಗೆ ಚೂರಿ ಹಾಕುವ ಮತ್ತೆ ಯಾರು ಮತ್ತು ನಿಮ್ಮ ಸಜ್ಜನಿಕೆಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಹೊರಗಿನ ಜಿಗಣೆ ಯಾರು ಎನ್ನುವುದು ಖಚಿತವಾಗಿ ನಿಸ್ಸಂದೇಹವಾಗಿ ತಿಳಿಯುತ್ತದೆ. ಇದು ನಿಮಗೆ ಪ್ರಕೃತಿ ನೀಡುತ್ತಿರುವ ದಿವ್ಯ ದೃಷ್ಟಿಯಾಗಿದೆ. ಆರ್ಥಿಕವಾಗಿ ಜೂನ್ 11ರ ನಂತರ ನಡೆಯುವ ಪವಾಡಗಳನ್ನು ನೀವೇ ನೋಡಿ ದಂಗಾಗುತ್ತೀರಿ. ಇಷ್ಟು ದಿನದ ದುಡಿದ ಹಣವೆಲ್ಲ ಸಾಲಕ್ಕೆ, ಬೇರೆಯವರ ಕಷ್ಟಕ್ಕೆ, ಆಸ್ಪತ್ರೆ ಖರ್ಚಿಗೆ ಎಲ್ಲಿಗೆ ಹೋಗುತ್ತಿದೆ ಎಂದು ತಿಳಿಯದೆ ಪರದಾಡುತ್ತಿದ್ದ ನಿಮಗೆ ಹಣದ ಹರಿವು ಎಲ್ಲಿಂದ ಶುರುವಾಗುತ್ತದೆ ಎಂದು ಊಹಿಸಲು ಅಸಾಧ್ಯವಾದ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಶನಿದೇವರ ಸಂಪೂರ್ಣ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಮಹತ್ತರವಾದ ಮತ್ತು ಅನಿರೀಕ್ಷಿತ ಧನಾತ್ಮಕ ಬದಲಾವಣೆಯಾಗಲಿದೆ. ಇಷ್ಟು ದಿನ ಎಲ್ಲೋ ಸಿಲುಕಿಕೊಂಡಿದ್ದ ಹಣ ನೀವು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೀರಿ. ಇನ್ನು ಅದು ಮರಳಿ ಬರುವುದೇ ಇಲ್ಲ ಎಂದು ಭಾವಿಸಿದ್ದ ಆಸ್ತಿ ಅಥವಾ ನೀವು ಕೇಳಿ ಸುಸ್ತಾಗಿ ಆಸೆ ಕೈಬಿಟ್ಟಿದ್ದ ಸಾಲದ ಮೊತ್ತ ಅನಿರೀಕ್ಷಿತವಾಗಿ ಯಾವ ಗಲಾಟೆಯೂ ಇಲ್ಲದೆ ತಾನಾಗಿಯೇ ನಿಮ್ಮ ಕೈ ಸೇರುವ ದಾರಿ ಗೋಚರಿಸುತ್ತಿದೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವ ಮಕರ ರಾಶಿಯವರಿಗೆ, ಸ್ವಂತ ಉದ್ಯೋಗ ಮಾಡುವವರಿಗೆ ಈ ದಿನ ಕಲ್ಪನೆಗೂ ಮೀರಿದ ಅದ್ಭುತವಾದ ಲಾಭ ಕಾದಿದೆ. ನಿಮ್ಮ ಪ್ರಾಮಾಣಿಕ ಶ್ರಮ, ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ದೊಡ್ಡ ಅವಕಾಶವನ್ನು, ಬಹುದೊಡ್ಡ ಪ್ರಾಜೆಕ್ಟ್ ನಿಮ್ಮದಾಗಿಸಿಕೊಳ್ಳಲಿದ್ದೀರಿ. ಉದ್ಯೋಗಸ್ಥ ಮಕರ ರಾಶಿಯವರಿಗೆ ಇದೊಂದು ಸುವರ್ಣ ಅವಕಾಶದ ಸಮಯ. ಆಫೀಸ್ನಲ್ಲಿ ಇಷ್ಟು ದಿನ ನಿಮ್ಮ ಐಡಿಯಾಗಳು, ನಿಮ್ಮ ಪರಿಶ್ರಮವನ್ನು ಕದ್ದವರು, ನಿಮ್ಮ ಪ್ರಮೋಷನ್ಗೆ ಅಡ್ಡಗಾಲು ಹಾಕಿದವರು, ನಿಮ್ಮ ಮೇಲಧಿಕಾರಿಗಳ ಮುಂದೆ ಬಂದು ಬಗ್ಗೆ ಚಾಡಿ ಹೇಳಿದವರು ತಾವೇ ತೋಡಿದ ಗುಂಡಿಗೆ ಬೀಳಲಿದ್ದಾರೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ, ಪ್ರಶಂಸೆ ಹಾಗೂ ಬಡ್ತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ವಿದ್ಯಾರ್ಥಿಗಳಾಗಿದ್ದರೆ ನೀವು ಇಟ್ಟ ಗುರಿಯನ್ನು ಮುಟ್ಟಲು ಬೇಕಾದ ಅದ್ಭುತ ಏಕಾಗ್ರತೆ ಮತ್ತು ಅವಕಾಶಗಳು ಒಲಿದು ಬರಲಿದೆ. ಸಮಾಜದಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗೌರವ, ಸ್ಥಾನಮಾನ ದುಪ್ಪಟ್ಟಾಗುತ್ತದೆ. ಸ್ನೇಹಿತರೆ, ಯಾರು ನಿಮ್ಮನ್ನು ಮೂರ್ಖರೆಂದು ಭಾವಿಸಿದ್ದರೋ ಅದೇ ಜನ ಈ ದಿನ ನಿಮ್ಮ ಯಶಸ್ಸನ್ನು ಕಂಡು, ನಿಮ್ಮ ಬೆಳವಣಿಗೆಯನ್ನು ಕಂಡು ತಲೆ ತಗ್ಗಿಸಿ ಕೈಕಟ್ಟಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಆರೋಗ್ಯದ ದೃಷ್ಟಿಯಿಂದಲೂ ಜೂನ್ 11ರ ಸಮಯ ಅತ್ಯಂತ ಸಕಾರಾತ್ಮಕವಾಗಿದೆ. ಇಷ್ಟು ದಿನ ನಿಮ್ಮನ್ನು ಹಗಲಿರುಳು ಕಾಡುತ್ತಿದ್ದ ಮಾನಸಿಕ ಒತ್ತಡ, ಕೀಲು ನೋವು, ಬೆನ್ನು ನೋವು, ಅಕಾರಣವಾದ ಭಯ, ಆತಂಕ, ನಿದ್ದೆ ಇಲ್ಲದ ರಾತ್ರಿಗಳು ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ದೂರವಾಗಲಿದೆ. ನಿಮ್ಮ ಮನಸ್ಸಿಗೆ, ನಿಮ್ಮ ಆತ್ಮಕ್ಕೆ ಒಂದು ರೀತಿಯ ಅದ್ಭುತವಾದ ಶಾಂತಿ ಸಿಗಲಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು.